ನಮಸ್ಕಾರ. ಇವತ್ತು ನಾವು ತೊಗರಿ ಬೇಸಾಯದಲ್ಲಿ ಒಂದು ಹೊಸ ವಿಷಯದ ಬಗ್ಗೆ ಮಾತಾಡೋಣ. ಡಿಫೆನ್ಸ್ ರಸಗೊಬ್ಬರ ಅಂತ. ಇದು ರಾಸಾಯನಿಕ ಗೊಬ್ಬರಗಳು ಅಂದ್ರೆ ಮುಖ್ಯವಾಗಿ ಡಿಎಪಿಗೆ ಪರ್ಯಾಯವಾಗಿ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ನೋಡೋಣ. ಇದು ಬರೀ ಗಿಡಕ್ಕೆ ಶಕ್ತಿ ಕೊಡೋದಲ್ಲ, ರೋಗಗಳಿಂದ ರಕ್ಷಣೆನೂ ಕೊಡುತ್ತೆ ಅಂತ ಹೇಳ್ತಾರೆ. ನಮ್ಮ ಚರ್ಚೆಗೆ ಡಿಫೆನ್ಸ್ ರಸಗೊಬ್ಬರಕ್ಕೆ ಪರ್ಯಾಯ ಅನ್ನೋ ಲೇಖನದ ಕೆಲವು ಅಂಶಗಳು ಆಧಾರ. ಸರಿ. ಇದರ ವಿಶೇಷತೆ ಏನು, ಡಿಎಪಿಗಿಂತ ಹೇಗಿದು ಭಿನ್ನ, ಮತ್ತೆ ತೊಗರಿಯಲ್ಲಿ ಬರೋ ಸೊರಗು ರೋಗಕ್ಕೆಲ್ಲ ಇದು ಹೇಗೆ ಉತ್ತರ ಆಗ್ಬೋದು, ಸ್ವಲ್ಪ ಆಳವಾಗಿ ನೋಡೋಣಲ್ವಾ? ಖಂಡಿತ. ನೋಡಿ, ಡಿಫೆನ್ಸ್ ರಸಗೊಬ್ಬರವನ್ನ ಕೇವಲ ಗೊಬ್ಬರ ಅಂತ ಅಷ್ಟೇ ನೋಡೋದು ಸರಿಯಲ್ಲ. ಇದೊಂಥರ ಜೈವಿಕ ರಕ್ಷಾ ಕವಚ ಇದ್ಹಾಗೆ. ಓ, ರಕ್ಷಾ ಕವಚ. ಹೌದು. ಅಂದ್ರೆ ಗಿಡಕ್ಕೆ ಬೇಕಾದ ಆಹಾರ ಕೊಡುವುದರ ಜೊತೆಗೆ ಇದರಲ್ಲಿರೋ ಉಪಯುಕ್ತ ಸೂಕ್ಷ್ಮಾಣುಜೀವಿಗಳು, ಜೈವಿಕ ಸಂಯುಕ್ತಗಳು ಎಲ್ಲ ಸೇರಿ ಗಿಡವನ್ನ ರೋಗಗಳಿಂದ ಕಾಪಾಡುತ್ತೆ. ಪೋಷಣೆ ಮತ್ತು ರಕ್ಷಣೆ ಎರಡೂ ಒಟ್ಟಿಗೆ. ಆಸಕ್ತಿಕರವಾಗಿದೆ. ಹಾಗಾದ್ರೆ ಆ ರಕ್ಷಾ ಕವಚದ ಒಳಗಡೆ ಇರೋ ಮುಖ್ಯವಾದ ಅಂಶಗಳು ಯಾವುದಿದನಿಷ್ಟು ಸ್ಪೆಷಲ್ ಮಾಡುತ್ತೆ? ಇದರಲ್ಲಿ ಪ್ರಮುಖವಾಗಿ 3 ವಿಭಾಗ ಮಾಡಬಹುದು. ಮೊದಲನೆಯದು ಉಪಯುಕ್ತ ಸೂಕ್ಷ್ಮಾಣುಜೀವಿಗಳ ಒಂದು ದೊಡ್ಡ ಗುಂಪು. ಈಗ ತೊಗರಿನಲ್ಲಿ ಸೊರಗು ರೋಗ ದೊಡ್ಡ ಸಮಸ್ಯೆ ಅಲ್ವಾ? ಹೌದು, ಅದೇ ಮುಖ್ಯ ಸಮಸ್ಯೆ. ಅದನ್ನ ತಡೆಯೋಕೆ ಟ್ರೈಕೋಡೆರ್ಮಾ ಅಂತ ಒಂದು ಶಿಲೀಂಧ್ರನಾಶಕ ಜೀವಿ ಇದೆ. ಇದು ನೇರವಾಗಿ ಆ ರೋಗದ ಶಿಲೀಂಧ್ರದ ಮೇಲೆ ಅಟ್ಯಾಕ್ ಮಾಡುತ್ತೆ. ಅಂದ್ರೆ ಗಿಡಕ್ಕೆ ಒಂದು ತರ ಬಾಡಿಗಾರ್ಡ್ ಇದ್ದಾಗೆ. ಹೌದು, ಆ ಥರನೇ. ಜೊತೆಗೆ ಮಣ್ಣಲ್ಲಿ ರಂಜಕ, ಪೊಟ್ಯಾಷೆಲ್ಲ ಗಿಡಕ್ಕೆ ಸಿಗ್ದ ಹಾಗೆ ಲಾಕ್ ಆಗಿರುತ್ತಲ್ಲ, ಅದನ್ನ ಬಿಡುಗಡೆ ಮಾಡಿ ಗಿಡಕ್ಕೆ ಕೊಡೋಕೆ ಪಿಎಸ್ಬಿ, ಕೆಎಂಬಿ ಬ್ಯಾಕ್ಟೀರಿಯಾಗಳು ಇವೆ. ಗಾಳಿಯಿಂದ ಸಾರಜನಕ ಹಿಡಿದು ಕೊಡೋಕೆ ಅಜೋಸ್ಪಿರಿಲಮ್, ಅಸಿಟೋಬ್ಯಾಕ್ಟರ್ ಕೂಡ ಇವೆ. ಓಕೆ, ಅಂದ್ರೆ ಪೋಷಕಾಂಶಗಳನ್ನು ಒದಗಿಸೋದ್ರಲ್ಲೂ ಇದು ಸಹಾಯ ಮಾಡುತ್ತಾ? ಖಂಡಿತ. ಎರಡನೇದಾಗಿ ಇದರಲ್ಲಿ ಕಡಲಕಳೆ ಸಾರ, ಹ್ಯೂಮಿಕ್ ಆಮ್ಲ, ಫಲ್ವಿಕ್ ಆಮ್ಲ, ಅಮೈನೋ ಆಮ್ಲಗಳಂತಹ ಜೈವಿಕ ಉತ್ತೇಜಕಗಳಿವೆ. ಇವು ಗಿಡದ ಒಟ್ಟಾರೆ ಬೆಳವಣಿಗೆಗೆ, ಬೇರು ಬೆಳೆಯೋಕೆ ಸಹಾಯ ಮಾಡ್ತವೆ. ಇನ್ನು ಮೂರನೇದು ಸಮತೋಲಿತ ಎನ್ಪಿಕೆ ಜೊತೆಗೆ ಸೂಕ್ಷ್ಮ ಪೋಷಕಾಂಶಗಳು, ಕಬ್ಬಿಣ, ಸತ್ತು, ಬೋರಾನ್ ಈ ರೀತಿಯವು. ಸರಿ. ಹಾಗಾದ್ರೆ ರೈತರು ಸಾಮಾನ್ಯವಾಗಿ ಬಳಸುವ ಡಿಎಪಿಗೆ ಹೋಲಿಸಿದ್ರೆ ಇದಲ್ಲೇನೋ ದೊಡ್ಡ ವ್ಯತ್ಯಾಸ? ಡಿಎಪಿ ಅಂದ್ರೆ ಮುಖ್ಯವಾಗಿ ರಂಜಕ ಕೊಡುತ್ತೆ. ಹೌದು. ನೋಡಿ, ಡಿಎಪಿ ಅನ್ನೋದು ಒಂದು ರಾಸಾಯನಿಕ ವಸ್ತು. ಬೇಗನೆ ರಂಜಕ, ಸ್ವಲ್ಪ ಸಾರಜನಕ ಕೊಡುತ್ತೆ. ಆದ್ರೆ ದೀರ್ಘಕಾಲದಲ್ಲಿ ಮಣ್ಣಿನ ಮೇಲೆ ಅಷ್ಟೊಳ್ಳೆ ಪರಿಣಾಮ ಇಲ್ಲದಿರಬಹುದು. ಡಿಫೆನ್ಸ್ ರಸಗೊಬ್ಬರದಲ್ಲಿ ಪೋಷಕಾಂಶಗಳು ನಿಧಾನವಾಗಿ, ಸ್ಥಿರವಾಗಿ ಸಿಗ್ತವೆ. ಹೇಗೆ ಅಂದ್ರೆ ಆ ಸೂಕ್ಷ್ಮಾಣುಜೀವಿಗಳ ಕೆಲಸದಿಂದ. ಓಕೆ. ಇನ್ನೊಂದು ಮುಖ್ಯ ವ್ಯತ್ಯಾಸ, ಡಿಎಪಿಯಲ್ಲಿ ಪೊಟ್ಯಾಷ್ ಇರಲ್ಲ. ಅದೇ ಡಿಫೆನ್ಸ್ನಲ್ಲಿ ಕೆಎಂಬಿ ಇರೋದ್ರಿಂದ ಪೊಟ್ಯಾಷ್ ಕೂಡ ಗಿಡಕ್ಕೆ ಸಿಗುತ್ತೆ. ಇದು ದೊಡ್ಡ ಪ್ಲಸ್ ಪಾಯಿಂಟ್ ಅಲ್ವಾ? ಹೌದು. ಅತಿ ದೊಡ್ಡ ವ್ಯತ್ಯಾಸ ಅಂದ್ರೆ ಮಣ್ಣಿನ ಆರೋಗ್ಯ. ಡಿಎಪಿ ಮಣ್ಣಿಗೆ ಏನೂ ಸಹಾಯ ಮಾಡಲ್ಲ, ಕೆಲವೊಮ್ಮೆ ಕೆಡಿಸಬಹುದು. ಆದ್ರೆ ಡಿಫೆನ್ಸ್ನಲ್ಲಿರೋ ಸೂಕ್ಷ್ಮಾಣುಜೀವಿಗಳು ಮಣ್ಣಿನ ರಚನೆ, ಫಲವತ್ತತೆಯನ್ನ ಸುಧಾರಿಸ್ತವೆ. ಅಲ್ಲಿ ಜೈವಿಕ ಚಟುವಟಿಕೆ ಹೆಚ್ಚಾಗುತ್ತೆ. ಮತ್ತೆ ರೋಗ ನಿಯಂತ್ರಣದ ವಿಷಯ, ಅದೇ ಮುಖ್ಯವಾದದ್ದು. ಡಿಎಪಿಗೆ ರೋಗ ತಡೆಯೋ ಶಕ್ತಿ ಇಲ್ಲವೇ ಇಲ್ಲ. ಆದ್ರೆ ಡಿಫೆನ್ಸ್ ಗೊಬ್ಬರ, ಅದ್ರಲ್ಲಿರೋ ಟ್ರೈಕೋಡರ್ಮಾ, ಸ್ಯೂಡೋಮೋನಾಸ್ ಇವುಗಳಿಂದ ರೋಗಗಳ ವಿರುದ್ಧ ರಕ್ಷಣೆ ಕೊಡುತ್ತೆ. ಒಟ್ಟಾರೆಯಾಟಿ ನೋಡಿದ್ರೆ ಇದು ಸುಸ್ಥಿರ ಕೃಷಿ ಕಡೆಗೆ ಒಂದು ಹೆಜ್ಜೆ ಅಂತ ಹೇಳ್ಬೋದು. ಸುಸ್ಥಿರ ಕೃಷಿ ಅಂದ್ರೆ ಸ್ವಲ್ಪ ಸರಳವಾಗಿ ಹೇಳೋದಾದ್ರೆ? ಅಂದ್ರೆ ನಾವು ಪರಿಸರಕ್ಕೆ ಹೆಚ್ಚು ಹಾನಿ ಮಾಡದೆ ಮಣ್ಣಿನ ಆರೋಗ್ಯವನ್ನ ಕಾಪಾಡಿಕೊಂಡು ದೀರ್ಘಕಾಲದವರೆಗೆ ಒಳ್ಳೆ ಬೆಳೆ ತಗೊಳ್ಳೋದು, ರಾಸಾಯನಿಕಗಳ ಮೇಲಿನ ಅವಲಂಬನೆ ಕಡಿಮೆ ಮಾಡೋದು. ಅರ್ಥವಾಯಿತು. ಈಗ ತೊಗರಿ ವಿಷಯಕ್ಕೆ ಬರೋಣ. ಈ ಸೊರಗು ರೋಗ, ಬೇರುಕೊಳೆ ರೋಗ ಇದೆಯಲ್ಲ, ಇದು ರೈತರಿಗೆ ಬಹಳ ತಲೆನೋವು. ಇದಕ್ಕೆ ಈ ಡಿಫೆನ್ಸ್ ಗೊಬ್ಬರ ಹೇಗೆ ಸಹಾಯ ಮಾಡುತ್ತೆ? ನಿಖರವಾಗಿ ನೀವ್ ಹೇಳಿದ್ ಸರಿ. ತೊಗರಿಯಲ್ಲಿ ಫ್ಯೂಸಾರಿಯಂನಿಂದ ಬರೋ ಸೊರಗು ರೋಗ, ರೈಸೋಕ್ಟೋನಿಯಾದಿಂದ ಬರೋ ಬೇರುಕೊಳೆ ರೋಗ ಇವು ದೊಡ್ಡ ಸಮಸ್ಯೆಗಳು. ಡಿಫೆನ್ಸ್ನಲ್ಲಿರೋ ಟ್ರೈಕೋಡರ್ಮಾ, ಸ್ಯೂಡೋಮೋನಾಸ್ನಂತಹ ಜೈವಿಕ ನಿಯಂತ್ರಕಗಳು ಈ ರೋಗಕಾರಕಗಳನ್ನ ನೇರವಾಗಿ ಹತ್ತಿಕ್ತವೆ, ಅವುಗಳ ಬೆಳವಣಿಗೆನ ತಡೀತವೆ. ಇದರಿಂದ ರೋಗ ಬರೋ ಸಾಧ್ಯತೆ ಕಡಿಮೆ ಆಗುತ್ತೆ. ಅಷ್ಟೇ ಅಲ್ಲ, ಅದರಲ್ಲಿರೋ ಜೈವಿಕ ಉತ್ತೇಜಕಗಳಿದೆಯಲ್ಲ, ಅವು ಗಿಡದ ಬೇರು ಚೆನ್ನಾಗಿ ಆಳವಾಗಿ ಬೆಳೆಯೋಕೆ ಸಹಾಯ ಮಾಡುತ್ತವೆ. ಬೇರು ಗಟ್ಟಿಯಾಗಿದ್ರೆ ಗಿಡ ಸಹಜವಾಗಿಯೇ ಸದೃಢವಾಗಿರುತ್ತೆ, ರೋಗಗಳನ್ನ ತಡೆಕೊಳ್ಳೋ ಶಕ್ತಿ ಬರುತ್ತೆ. ಓಕೆ, ಅಂದ್ರೆ ಗಿಡದ ಇಮ್ಯುನಿಟಿನೂ ಜಾಸ್ತಿ ಆಗುತ್ತಾ? ಹೌದು, ಆಂತರಿಕ ಶಕ್ತಿ ಹೆಚ್ಚಾಗುತ್ತೆ.
ಮತ್ತೆ ಸಮತೋಲಿತ ಪೋಷಣೆ ಸಿಗೋದ್ರಿಂದ ಹೂವು ಕಾಯ ಕಚ್ಚೋದು ಚೆನ್ನಾಗಿರುತ್ತೆ. ಇಳುವರಿ ಮತ್ತೆ ಕಾಳಿನ ಗುಣಮಟ್ಟ ಕೂಡ ಸುಧಾರಿಸುತ್ತೆ ಅಂತ ನಿರೀಕ್ಷಿಸ್ಬೋದು. ದೀರ್ಘಕಾಲದಲ್ಲಿ ಮಣ್ಣು ಫಲವತ್ತಾಗೋದ್ರಿಂದ ಅದು ಮುಂದಿನ ಬೆಳೆಗಳಿಗೂ ಒಳ್ಳೆಯದು. ಇದೆಲ್ಲ ಕೇಳೋಕೆ ತುಂಬಾನೇ ಆಶಾದಾಯಕವಾಗಿದೆ. ಆದರೆ ರೈತರಿಗಿದು ಬಳಸೋಕೆ ಸುಲಭನಾ? ಡಿಎಪಿ ತರ ಸುಲಭವಾಗಿ ಹಾಕ್ಬೋದಾ? ಹೌದು, ಬಳಕೆ ವಿಧಾನ ಅಷ್ಟೇನೂ ಕಷ್ಟ ಇಲ್ಲ. ಸಾಮಾನ್ಯವಾಗಿ ಎಕರೆಗೆ ಒಂದು 50 ಕೆಜಿ ಚೀಲವನ್ನ ಶಿಫಾರಸ್ ಮಾಡ್ತಾರೆ. ಇದನ್ನ ಬಿತ್ತನೆ ಮಾಡುವಾಗ ಸಾಲಲ್ಲೇ ಹಾಕಬಹುದು ಅಥವಾ ಗಿಡ ಸ್ವಲ್ಪ ಬೆಳೆದ ಮೇಲೆ ಅಂದ್ರೆ ಆರಂಭಿಕ ಹಂತದಲ್ಲಿ ಕೊಡಬಹುದು. ಹೇಗ್ ಕೊಡೋದು? ಹಾಗೆ ಮಣ್ಣಿಗೆ ಎರ್ಚೋದಕ್ಕಿಂತ ಸ್ವಲ್ಪ ಕಾಂಪೋಸ್ಟ್ ಅಥವಾ ಚೆನ್ನಾಗಿ ಕಳಿತಿರೋ ಕೊಟ್ಟಿಗೆ ಗೊಬ್ಬರ ಇದ್ರೆ ಅದ್ರ ಜೊತೆ ಮಿಕ್ಸ್ ಮಾಡಿ ಹಾಕಿದ್ರೆ ಇನ್ನೂ ಒಳ್ಳೆಯದು. ಯಾಕೆ? ಯಾಕಂದ್ರೆ ಆ ಕೊಟ್ಟಿಗೆ ಗೊಬ್ಬರ ಇದೆಯಲ್ಲ, ಅದು ಸೂಕ್ಷ್ಮಾಣು ಜೀವಿಗಳು ಬೇಗನೆ ಆಕ್ಟಿವ್ ಆಗಿ ಮಣ್ಣಲ್ಲಿ ತಮ್ಮ ಸಂಖ್ಯೆಯನ್ನ ಹೆಚ್ಚಿಸ್ಕೊಳ್ಳೋಕೆ ಸಹಾಯ ಮಾಡುತ್ತೆ. ಅವುಗಳಿಗೆ ಒಂದು ಒಳ್ಳೆ ವಾತಾವರಣ ಸಿಕ್ಕ ಹಾಗೆ. ಸರಿ ಸರಿ, ಅರ್ಥವಾಯ್ತು. ಹಾಗಾದ್ರೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಡಿಫೆನ್ಸ್ ರಸಗೊಬ್ಬರ ತೊಗರಿಗೆ ಡಿಎಪಿಗೆ ಒಂದು ಒಳ್ಳೆ ಜೈವಿಕ ಪರ್ಯಾಯ ಅಂತ ಅನ್ನಿಸುತ್ತೆ. ಇದು ಬರೀ ಪೋಷಣೆ ಮಾತ್ರ ಅಲ್ಲ, ಜೊತೆಗೆ ರೋಗಗಳಿಂದ ರಕ್ಷಣೆ ಮತ್ತೆ ಮಣ್ಣಿನ ಆರೋಗ್ಯ ಹೀಗೆ ಹಲವು ರೀತಿಯಲ್ಲಿ ಸಹಾಯ ಮಾಡುತ್ತೆ. ಹೌದು, ಅದರ ನಿಜವಾದ ಮೌಲ್ಯ ಇರೋದೇ ಅಲ್ಲಿ. ಗಿಡಕ್ಕೆ ಬೇಕಾದ ಪೋಷಣೆ ಮತ್ತು ರಕ್ಷಣೆ ಒಟ್ಟಿಗೆ ಕೊಡುತ್ತೆ. ಮಣ್ಣನ್ನ ಹಾಳು ಮಾಡೋದಿಲ್ಲ, ಬದಲಾಗಿ ಅದನ್ನ ದೀರ್ಘಕಾಲಕ್ಕೆ ಆರೋಗ್ಯವಾಗಿಡುತ್ತೆ. ಇದು ಖಂಡಿತವಾಗಿಯೂ ಸುಸ್ಥಿರ ಕೃಷಿಗೆ ಒಂದು ದೊಡ್ಡ ಪ್ರೋತ್ಸಾಹ. ಖಂಡಿತ.